ಅಖಂಡ ಕರ್ನಾಟಕ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಕೇವಲ ಮಂಡ್ಯ ಮೈಸೂರು ಭಾಗದಲ್ಲಿ ಮಾತ್ರ ಬಂದ್ ಬಿಸಿ ತಟ್ಟಿದೆ. ಅಖಂಡ ಕರ್ನಾಟಕ ಬಂದ್ಗೆ ನಿರಾಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿರತಕ್ಕಂಥದ್ದು ಕೇವಲ ಮಂಡ್ಯ ಮೈಸೂರು ಭಾಗದಲ್ಲಿ ಮಾತ್ರ ಬಂದ್ ಬಿಸಿ ತಟ್ಟಿದೆ. ಉತ್ತರ ಕರ್ನಾಟಕದಲ್ಲಿ ಕರ್ನಾಟಕ ಬಂದ್ಗೆ ಬೆಂಬಲವೇ ವ್ಯಕ್ತವಾಗಿಲ್ಲ. ಕರ್ನಾಟಕ ಬಂದ್ಗೆ ಕಲಬುರಗಿಯಲ್ಲಿ ನೋ ರೆಸ್ಪಾನ್ಸ್. ಕೋಲಾರ, ರಾಯಚೂರು, ಯಾದಗಿರಿ ಏನಿದೆ ಈ ಭಾಗದಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ಕೊಪ್ಪಳ, ಬೆಳಗಾವಿ, ಚಿಕ್ಕೋಡಿಯಲ್ಲಿ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಸಾರಿಗೆ ಬಸ್ ಸಂಚಾರದಲ್ಲಿ ಯಾವುದೇ ವ್ಯತ್ಯಯವಾಗಿಲ್ಲ. ಅಲ್ಲಿ ಹೋಟೆಲ್, ಅಂಗಡಿ, ಮುಂಗಟ್ಟು ಎಂದಿನಂತೆ ಓಪನ್ ಆಗಿದ್ದಾವೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ನಿಲ್ದಾಣಗಳ ಬಳಿ ಭದ್ರತೆಯನ್ನು ಒದಗಿಸಲಾಗಿದೆ. ಯಾವುದು ಕೂಡ ಆಗಬಾರ್ದು ಅಂತೇಳಿ. ಎಸ್ ವೀಕ್ಷಕರೇ, ಯಾಕೆ ಬಂದ್ಗೆ ಅಷ್ಟೊಂದು ಬೆಂಬಲ ವ್ಯಕ್ತವಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಮಳೆ ಬಂದು ನೀರಿನ ಸಮಸ್ಯೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಯಾವಾಗ ಹಿಂದೇನೆ ಬಂದ ಏನು ಮಾಡ್ತೀವಿ ಅಂತ ಹೇಳಿದ್ವೋ, ಬಂದ್ ಮಾಡ್ತೀವಿ ಅಂತ ಹೇಳಿ ವಾಟಾಳ್ ನಾಗರಾಜ್ ಅವ್ರು ಹೇಳಿದಾಗ ಭಾರಿ ಬೆಂಬಲ ವ್ಯಕ್ತವಾಗ್ತಿತ್ತು. ಯಾಕೆ ಮಾಡೇ ಬಿಡೋಣ, ಯಾಕೆ ಇದು ಕರ್ನಾಟಕದಲ್ಲೇ ನೀರೆಲ್ಲ ಹೇಗೆ ಬಿಡೋಕ್ಕೆ ಸಾಧ್ಯ ಅಂತ ಹೇಳಿ. ಬಟ್ ಹೋಗ್ತಾ ಹೋಗ್ತಾ ಮಳೆರಾಯ ಬರಗದಕ್ಕೆ ಸ್ಟಾರ್ಟ್ ಮಾಡ್ದ, ಡ್ಯಾಮ್ಗಳು ತುಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ವು, ಈ ಕಬಿನಿ ಎಲ್ಲ ತುಂಬೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಕಬಿನಿ ಡ್ಯಾಮ್ ತುಂಬಿದಾಗ ಮಳೆಯಿಂದ ಡ್ಯಾಮ್ ತುಂಬಿ ನೀರನ್ನು ಬಿಡಲಾಯಿತು. ಸೊ ಆವಾಗೆಲ್ಲ ಸ್ವಲ್ಪ ನೀರಿನ ಸಮಸ್ಯೆ ಕಡಿಮೆ ಆಯಿತು ಕರ್ನಾಟಕದಲ್ಲಿ. ತಮಿಳುನಾಡಿಗೆ ಬಿಡಬೇಕಾದ ಪರಿಸ್ಥಿತಿ ಬಂತು, ಬಿಟ್ಟಿವಿ. ಸೊ ಆ ಕಾರಣಕ್ಕೆ, ಅಂದರೆ ಯಾವ್ದು ಸಮಸ್ಯೆ ಕಡಿಮೆ ಇದ್ದಾಗ ನಾವು ಈ ರೀತಿಯ ದೃಶ್ಯಗಳೇ ನಮಗೆ ಕಾಣೋದಕ್ಕೆ ಸಿಗ್ತವೆ. ಯಾಕಂತ ಹೇಳಿದ್ರೆ ಇಡೀ ಕರ್ನಾಟಕದ ವತಿಯಿಂದ ಬೆಂಬಲ ಸಿಗೋದಿಲ್ಲ. ಸಮಸ್ಯೆ ಜಾಸ್ತಿ ಇತ್ತು, ಆದರೂ ಕೂಡ ಸರ್ಕಾರ ತಮಿಳುನಾಡಿಗೆ ನೀರು ಬಿಡಲೇಬೇಕು ಅಂತೇಳಿ ನಿಂತಿದೆ ಅಂತ ಅಂದಾಗ ಕರ್ನಾಟಕದ ಪ್ರತಿಯೊಬ್ಬ ಕನ್ನಡಿಗನೂ ಕೂಡ ಇಂತಹ ಹೋರಾಟಗಳಿಗೆ ಬೆಂಬಲಿಸ್ತಾನೆ. ಸೊ ಸದ್ಯಕ್ಕೆ ಹಲವು ಜಿಲ್ಲೆಗಳಲ್ಲಿ ಇದಕ್ಕೆ ಬೆಂಬಲ ಸಿಗ್ತಾ ಇಲ್ಲ. ಎಂದಿನಂತೆ ಏನು ಸೇವೆಗಳು ಸಿಗಬೇಕೋ ಅವೆಲ್ಲವೂ ಕೂಡ ಸಿಗ್ತಾ ಇದ್ದಾವೆ.